ರೈನ್ ಫಾರೆಸ್ಟ್ ಲೂಮಿನಾ ಪ್ರಪಂಚದಲ್ಲೇ ಪ್ರಖ್ಯಾತಿ ಗಳಿಸಿರುವ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು. ಸಿಂಗಪೂರ್ ಝೂ ಮೃಗಗಳ ಅದರ ಗುಣಗಳನ್ನು ಪರಿಗಣಿಸಿ ಇಲ್ಲಿ ಅವುಗಳನ್ನ ಗಮನಿಸ್ತಾರೆ. ಮೃಗಗಳನ್ನು ಬಂಧಿಸಿಟ್ಟಿರುವ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಪ್ರಪಂಚ ನಮಗಲ್ಲಿ ಕಾಣುತ್ತೆ. ರೈನ್ ಫಾರೆಸ್ಟ್ ಲುಮಿನಾ ಅಂತ ಕರೆಯಲ್ಪಡುವ ಈ ರಾತ್ರಿ ಪಯಣ ತುಂಬಾ ರಮ್ಯವಾಗಿರುತ್ತೆ. ಪ್ರವಾಸಿಗರು ರಾತ್ರಿ ಹೊತ್ತು ಈ ಪ್ರಾಣಿ ಪ್ರವಾಸಕ್ಕೆ ಬರುವುದು ಪ್ರಾಣಿಗಳನ್ನು ನೋಡುವುದಕ್ಕಲ್ಲ, ಅದಕ್ಕೆ ಬದಲಾಗಿ ಅವುಗಳ ಶರಣಾಲಯದಲ್ಲಿ ಕತ್ತಲು ಬೆಳಕು ಇರುವ ಪ್ರದೇಶದಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡೋ ಅಂದ್ರೆ ಆಸಕ್ತಿಯನ್ನೂ ಹುಟ್ಟಿಸುವ ಪರಿಸ್ಥಿತಿಯಲ್ಲಿ ಒಂದು ರಾತ್ರಿ ಪ್ರಯಾಣ ಮಾಡುವುದಕ್ಕೋಸ್ಕರ. ಈ ಪ್ರಯಾಣಕ್ಕೆ ಹೆಸರು ಮಲ್ಟಿಮೀಡಿಯಾ ಇಂಟ್ರಾಕ್ಟಿವ್ ಪಾತ್ ವೇ. ಈ ಪ್ರದೇಶವನ್ನ ಗಾರ್ಡನ್ ಆಫ್ ವಿರ್ಚ್ಯೂಸ್ ಅಂತಾರೆ. ಇಲ್ಲಿ ಕ್ರಿಯೇಟಿವಿಟಿ, ರೆಸಿಲಿಯನ್ಸ್, ಜನರಾಸಿಟಿ, ಕರೇಜ್, ಟೀಮ್ ವರ್ಕ್, ಪ್ಲೇಫುಲ್ನೆಸ್, ಪ್ಯಾಷನ್, ಪೇಷನ್ಸ್ ಮುಂತಾದ 8 ರೀತಿಯ ಜೀವಿಗಳ ಹೆಸರು ಬರೆದಿರುವ ಪ್ರದೇಶ ಇದು. ಪ್ರಯಾಣ ಪ್ರಾರಂಭ ಆಗೋದಕ್ಕೂ ಮೊದಲು ಇಲ್ಲಿ ನಮಗೆ ಇಷ್ಟವಾದ ಬ್ರೇಸ್ಲೆಟ್ ಅನ್ನು ಆಯ್ಕೆ ಮಾಡಬಹುದು. ಇದರ ಹೆಸರು ಲೂಮಿನಸ್ ಪಾತ್ ವೇ. ಲೇಸರ್ ಕಾಂತಿ ಬೀಳುವ ಅಪೂರ್ವವಾದ ಪ್ರದೇಶ. ಈ ಪ್ರದೇಶದ ಹೆಸರು ಸಿಂಗ್ ಲೈಟ್ ಆನಿಮಲ್. ಇಲ್ಲಿರುವ ಸ್ಪೀಕರ್ಗಳಿಂದ ಜೋರಾಗಿ ಶಬ್ದಗಳನ್ನು ನಾವು ಕೇಳುವಾಗ ಒಂದೊಂದು ಪ್ರಾಣಿಯೂ ನಮಗೆ ಕಾಣುತ್ತೆ. ಬಿದಿರು ಬೆಳಕಿನ ನಡುವೆ ನಾವು ನಡೆದಾಡುವುದು ಎಷ್ಟು ಚೆನ್ನಾಗಿರುತ್ತೆ. ಕಾಲ್ ಆಫ್ ದ ವೈಲ್ಡ್ ಅಂತ ಕರೆಯಲ್ಪಡುವ ಈ ಲೇಸರ್ ಶೋ ನಮ್ಮ ಚಿಕ್ಕ ವಯಸ್ಸಿನ ಮಾಯಾ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ. LED ಬೆಳಕಿನಲ್ಲಿ ಈ ಮಾಯಾಲೋಕ, ಈ ಅಂದವಾದ ಜಲಪಾತ ಎಷ್ಟು ನೋಡಿದರೂ ಸಾಕಾಗುವುದಿಲ್ಲ. ಇದರ ಹೆಸರು ಶಿಮ್ಮರಿಂಗ್ ಐಲ್ಯಾಂಡ್. ಈ ಪ್ರದೇಶಕ್ಕೆ ಹೆಸರು ಪ್ಲೇ ಅಲೈಕ್ ಆನಿಮಲ್. ನಮ್ಮ ಪ್ರತಿಯೊಬ್ಬರಲ್ಲೂ ಇರುವ ಮಕ್ಕಳ ಹುಡುಗಾಟ ಈ ಪ್ರದೇಶಕ್ಕೆ ಬಂದಾಗ ಹೊರಬರುತ್ತದೆ. ಈ ಪ್ರದೇಶಕ್ಕೆ ಬಂದು ನಾವು ಕಿರ್ಚಿದಾಗ ನಮ್ಮ ಜೊತೆ ಕಾಡಿನ ಮೃಗಗಳು ಕಿರ್ಚುತ್ತೆ. ಈ ಒಂದು ಬೆಳಕಿನ ದಾರಿಯಲ್ಲಿ ನಾವು ನಡೆಯುವಾಗ ತುಂಬಾನೇ ಅದ್ಭುತವಾಗಿರುತ್ತೆ.
ಈ ಬೆಳಕಿರುವ ಪ್ರದೇಶವನ್ನ ಇಲ್ಲಿ ಫೈರ್ ವೇ ಅಂತ ಕರೀತಾರೆ. ರಾತ್ರಿ 11 ಗಂಟೆವರೆಗೂ ಇಲ್ಲಿ ಪ್ರವೇಶ ಇದೆ.